ಶರೀರದಲ್ಲಿರ್ತಕ್ಕಂಥ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಕ್ಕಂತಹ ಶಕ್ತಿ ಕಾಪರ್ಗಿದೆ. ಅರ್ಜೆಂಟಿಗೆ ಅಂತ ಟೀ ಕಾಫಿ ಕುಡಿತೀವಲ್ವ, ಆ ಕಪ್ ಒಳಗಡೆ ಒಂದ್ಸಲಿ ಕೋಟಿಂಗ್ ಇರುತ್ತೆ, ನೋಡಿದ್ದೀರಾ? ಬೆಳ್ಳಿ ತಟ್ಟೆ ತೂತಾಯಿತು ಅಂದರೆ ಒಳ್ಳೆದಾಯ್ತು. ಕಷಾಯ ಕುಡಿರಪ್ಪ ಅನ್ನೋ ಒಂಚೂರು ಕೆಳಗೆ ನೋಡ್ತೀವಿ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಯಾವುದ್ರ ಬಗ್ಗೆ ಇವತ್ತು ನನ್ನ ಅಂಶವನ್ನು ಹೇಳ್ತಾ ಇದ್ದೀನಿ, ನಿಮ್ಮ ಗಮನವನ್ನು ಸೆಳೀತಾ ಇದ್ದೀನಿ ಅಂತಕ್ಕಂಥ ಕುತೂಹಲ ನಿಮ್ಮಲ್ಲಿರುತ್ತೆ. ನೀರು ಕುಡಿಯೋದ್ರ ಬಗ್ಗೆ ಮಾತಾಡೋಣ. ಅದ್ಯಾವ ದೊಡ್ಡ ವಿಚಾರ ಸರ್, ನೀವು ಬೇಡ ಅಂದರೂ ಕುಡಿತೀವಿ ಅಲ್ವಾ? ಪ್ಲಾಸ್ಟಿಕ್ ಬಾಟ್ಲಾಗಿ ಕುಡಿತೀವಿ, ಫೈಬರ್ ಗ್ಲಾಸಲ್ಲಿ ಕುಡಿತೀವಿ, ಪೇಪರ್ ಕಪ್ಪಲ್ಲಿ ಕುಡಿತೀವಿ. ಪೇಪರ್ ಕಪ್ಪು ಅಂತ ಅನ್ಕೋತೀವಿ, ಒಳಗಡೆ ಇರತಕ್ಕಂಥ ವ್ಯಾಕ್ಸ್ ಕೋಟಿಂಗ್ನ ಯಾವತ್ತ 5-10 ರೂಪಾಯಿ ಟೀ ಕುಡಿತೀವಲ್ಲ, ನಮ್ಮ ಸಾಮಾನ್ಯ ಸಾಧಾರಣ ಬೇಕರಿಗಳಲ್ಲಿ ನಾವೆಲ್ಲರೂ ಅರ್ಜೆಂಟಿಗೆ ಅಂತ ಟೀ ಕಾಫಿ ಕುಡಿತೀವಲ್ವ, ಆ ಕಪ್ ಒಳಗಡೆ ಒಂದ್ಸಲಿ ಕೋಟಿಂಗ್ ಇರುತ್ತೆ, ನೋಡಿದ್ದೀರಾ? ಪ್ಲಾಸ್ಟಿಕಲ್ಲಿ ಕುಡಿದ್ರೆ ಏನಾಗುತ್ತೆ ಅಂತ ಗೂಗಲ್ ಮಾಡಿ ನೋಡಿದ್ದೀರಾ? ಫೈಬರ್ ಗ್ಲಾಸಲ್ಲಿ ಕುಡಿತೀವಿ, ಪ್ಲಾಸ್ಟಿಕಲ್ಲಿ ಕುಡಿತೀವಿ, ಅನೇಕ ವಿಧವಾದಂಥ ಪ್ರೊಸೆಸ್ಡ್ ಪದಾರ್ಥಗಳಿಂದ ನಾವು ನೀರನ್ನು ಸೇವನೆ ಮಾಡ್ತಾಯಿರ್ತೀವಿ, ಕಾಫಿ ಸೇವನೆ ಮಾಡ್ತಾಯಿರ್ತೀವಿ, ಎರೆಟೆಡ್ ಡ್ರಿಂಕ್ಸ್ನ ಸೇವನೆ ಮಾಡ್ತಾಯಿರ್ತೀವಿ. ಪೀರ್ ಪ್ರೆಷರ್ಗೋಸ್ಕರ ನಮಗೆ ಬೇಕೋ ಬೇಡವೋ ಕೋಲಾ ಡ್ರಿಂಕ್ಸನ್ನು ಕುಡಿತೀವಿ, ಕಾಫಿ ಕುಡಿತೀವಿ, ಟೀ ಕುಡಿತೀವಿ. ಕಷಾಯ ಕುಡಿರಪ್ಪ ಅನ್ನೋ ಒಂಚೂರು ಕೆಳಗೆ ನೋಡ್ತೀವಿ. ಕಾರುಗಳಲ್ಲಿ, ಆಫೀಸುಗಳಲ್ಲಿ, ಬ್ಯಾಗ್ಗಳಲ್ಲಿ, ಬ್ಯಾಕ್ ಪ್ಯಾಕ್ಸಲ್ಲಿ ನಾವೆಲ್ಲ ಬಾಟ್ಲ್ಗಳು ಹಾಕ್ಕೊಂಡು ಹೋಗ್ತೀವಿ. ಒಂಚೂರು ತಾಮ್ರ ಯೂಸ್ ಮಾಡ್ರಪ್ಪ ಅಂದರೆ ಹಿಂಗೆ ಮಕ ಸಿಂಟಿಸ್ತೀವಿ. ಯಾಕೆ ಹೇಳಿ? ನಮಗೆ ಅದ್ರ ಬಳಕೆ ಗೊತ್ತಿಲ್ಲ. ತಾಮ್ರವನ್ನು ಬಳಸಿದಷ್ಟು ನಾಚ ಸರ್ವಾಣಿ ಶರೀರಾಣಿ ವ್ಯಾಧಿಕ್ಷಮತ್ವಂ ಸಮರ್ಥಾನಿ ಭವಂತಿ ಅಂತ ಹೇಳ್ತೀವಿ. ಶರೀರದಲ್ಲಿರ್ತಕ್ಕಂಥ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಕ್ಕಂತಹ ಶಕ್ತಿ ಕಾಪರ್ಗಿದೆ. ಕಾಪರ್ ಅಯಾನ್ಸು ಚಾರ್ಜ್ ಆದಾಗ ನಮ್ಮಲ್ಲಿರ್ತಕ್ಕಂಥ ಅನೇಕ ಮೈಕ್ರೋ ಆರ್ಗ್ಯಾನಿಸಮ್ಸು, ಬ್ಯಾಕ್ಟೀರಿಯನ್ನ ಸಾಯಿಸ್ತಕ್ಕಂತಹ ಶಕ್ತಿ ಅದಕ್ಕಿದೆ. ಅದರ್ಥ 24 ಅವರ್ಸು ಹಂಡೆ ಕೂತ್ಕೊಂಡು ತಾಮ್ರದಲ್ಲಿ ನೀರು ಕುಡಿಬೇಕಾ? ಬೇಕಾಗಿಲ್ಲ. ಒಂದು ರಾತ್ರಿ ಇಡೀ ಸುಮಾರು ಅರ್ಧದಿಂದ 1 ಲೀಟ್ರ್ನಷ್ಟು ನೀರನ್ನು ನೀವೊಂದು ತಾಮ್ರದ ಪುಟ್ಟ ಬಿಂದಿಗೆ ನೋಡಿ, ಇಷ್ಟೇ 1 ಲೀಟ್ರ್ ಹಿಡಿಸುತ್ತೆ. ಪುಟ್ಟ ಬಿಂದಿಗೆಯಲ್ಲಿ ಒಂದು ರಾತ್ರಿ ನೀರು ಇಟ್ಬಿಟ್ಟು ಬೆಳಗಾಗಿ ಎದ್ದ ತಕ್ಷಣ ಚೆನ್ನಾಗಿ ಹಲ್ಲಿಗೆ ಉಜ್ಜಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಅದನ್ನು ಕುಡಿದ್ಬಿಟ್ಟು ನಾವೆಲ್ಲ ದೈನಂದಿನ ಕೆಲಸ ಮಾಡಿಕೊಂಡ್ರೆ ತೊಂದರೆನಾ? ಇಲ್ಲಪ್ಪ, ನನಗೆ ಬೆಳಗ್ಗೆ ಟೈಮೇ ಇರಲ್ಲ, ಐ ಆಮ್ ಸೋ ಬ್ಯುಸಿ. ಸಿ, ನಾನೊಂದು ಹೆಣ್ಮಗಳು, ಗಂಡ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ನಾನೂ ಕೆಲಸಕ್ಕೆ ಹೋಗಬೇಕು, ಆಫೀಸ್ಗೆ ಹೋಗ್ತೀವಲ್ವ, ಆಫೀಸಲ್ಲಿ ಹಿಂಗೆ ಟೇಬಲ್ ಮೇಲೆ ಇಟ್ಕೊಂಡ್ರೆ ತೊಂದರೆನಾ? ಕಾಪರ್ ಬಾಟಲ್ಸ್ ಕೂಡ ಇವತ್ತು ವಾಟರ್ ಬಾಟಲ್ಸು ಸಿಗುತ್ತೆ. ಅದರದ್ದು ವಾಷಿಂಗ್ ಇಸ್ ಅ ಹ್ಯೂಜ್ ಪ್ರಾಬ್ಲಮ್. ಅದು ದೊಡ್ಡ ಸಮಸ್ಯೆ ಆಗ್ಬೋದು. ನಿಮಗೆ ಆರಾಮಾಗಿ ಬೆರಳು ಹೋಗ್ತಕ್ಕಂಥ, ಬ್ರಷ್ ಗೀಶ್ ಹೋಗ್ತಕ್ಕಂಥದ್ದು ಇರಬೇಕು. ಸರ್, ಯಾವ ಬ್ರ್ಯಾಂಡ್ ಪೌಡ್ರ್ ಹಾಕಿದ್ರೆ ಪಳ ಅಂತ ಹೊಳೆಯುತ್ತೆ ಸರ್? ನೀವು ಹೇಳಿಬಿಡಿ, ನಾನು ಇವತ್ತೇ ಈ ಶಾಪಿಂಗಲ್ಲಿ ಅದನ್ನು ತರಿಸ್ಕೊಂಡು ಬಿಡ್ತೀನಿ ಅಂತ ನನ್ನ ಪೇಷಂಟ್ಸ್ ಕೇಳ್ತಾರೆ. ದಿ ಬೆಸ್ಟ್ ಬ್ರ್ಯಾಂಡ್ ಹೇಳ, ಸೀಕ್ರೆಟ್ ನಿಮ್ಗೆ ಯಾವುದು ಅಂತ? ಹುಣಸೆ ಹಣ್ಣು. ನಿಮ್ಮ ಅಜ್ಜಿ ಅಡುಗೆ ಮನೇಲಿ ಬಚ್ಚಿಟ್ಬಿಟ್ಟಿರ್ತಾರಲ್ಲ, ಹುಣಸೆ ಹಣ್ಣು ಸಾಂಬಾರಿಗೆ ಬೇಕು ಅಂತ, ಸ್ವಲ್ಪ ಅದನ್ನು ಎತ್ಕೊಂಡ್ಬಿಟ್ಟು ವಿತ್ ಆರ್ ವಿತೌಟ್ ದ ಪರ್ಮಿಷನ್ ಆಫ್ ಅಜ್ಜಿ, ಐ ನೋ ಅಜ್ಜಿ ಬೈಯಲ್ಲ, ಹುಣಸೆ ಹಣ್ಣು ತಾಮ್ರ ತಿಕ್ಕಾಗಿ ತೊಗೋತೀನಿ ಅಂದರೆ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಸ್ವಲ್ಪ ಬೂದಿ ಜೊತೆ ಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ಐರನ್ ಅಂಗಡಿ ಅವ್ರು ಕೇಳಿದ ಪಾಪ ವೇಸ್ಟ್ ಬೂದಿನ ಕೊಡ್ತಾರೆ, ಅವ್ರಿಂದ ಬೇಜಾರು ಮಾಡ್ಕೊಳ್ಳಲ್ಲ. ಅಜ್ಜಿ ಹುಣಸೆ ಹಣ್ಣು ಕೊಡ್ತಾಳೆ, ಖಂಡಿತ ಬೇಜಾರು ಮಾಡ್ಕೊಳ್ಳಲ್ಲ. ತಾಮ್ರ ಇಸ್ ಟೂ ಎಕ್ಸ್ಪೆನ್ಸಿವ್, ಒನ್ಸ್ ಇನ್ ಅ ಲೈಫ್ ಟೈಮು ಇನ್ವೆಸ್ಟ್ಮೆಂಟ್. ನಿಮಗೆ ಬೇಜಾರಾದರೆ ನೀವು ಕಾಲು ಹೋಗ್ಬಿಟ್ರೆ ಮಕ್ಕಳು ಕೂಡ ಕೊಟ್ಟು ಬಿಟ್ಟು ಹೋಗ್ತಕ್ಕಂಥ ಅತ್ಯಮೂಲ್ಯವಾದಂಥ ಕೊಡುಗೆ. ನಿಮ್ಮ ಇಮ್ಯುನಿಟಿಯನ್ನು ತುಂಬ ಚೆನ್ನಾಗಿ ಸ್ಟೆಬಿಲೈಸ್ ಮಾಡ್ತಕ್ಕಂಥ ರೀತಿಯಲ್ಲಿ, ನಿಮ್ಮ ಜೀರ್ಣಶಕ್ತಿಯನ್ನು ಚೆನ್ನಾಗಿ ಸುಧಾರಿಸ್ತಕ್ಕಂಥ ರೀತಿಯಲ್ಲಿ, ನಿಮ್ಮ ರಕ್ತವನ್ನು ಪರಿಶುದ್ಧವಾಗಿ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ, ನಿಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಮಗದಷ್ಟು ಹೆಚ್ಚು ಮಾಡ್ತಕ್ಕಂಥ ಆಯಾಮದಲ್ಲಿ ಒಂದು ಸಿಂಪಲ್ ಕಾಪರ್ ವೆಸಲ್ಲು ನಿಮಗೆ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ ಅಂದರೆ ಇದು ಪ್ರಯತ್ನ ಮಾಡಬಾರ್ದ? ಹಿಂದಿನ ಕಾಲದವ್ರಿಗೆ ಈ ಕೃತಕವಾದಂತಹ ಪದಾರ್ಥಗಳು, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲಕ್ಕೆ ಹೋಗ್ತಿಲ್ಲ. ನಮ್ಮ ತಂದೆ ತಾತ ಮುತ್ತಾತನ ಕಾಲದಲ್ಲಿ ಕಷ್ಟ ಆಗ್ತಿತ್ತ? ಒಂದು ಪ್ಲಾಸ್ಟಿಕ್ ಚೊಂಬಲ್ಲಿ ನೀರು ಕುಡಿಯೋಕೆ ಅವತ್ತು ಕಷ್ಟ ಆಗ್ತಿತ್ತ? ಮಗ್ಗಿಟ್ಕೊಳ್ಳಲ್ವ ಸ್ನಾನ ಮಾಡೋಕ್ಕೆ? ಅದೆಲ್ಲ ಇಟ್ಕೊಂಡು ನೀರು ಕುಡಿಬೇಡ ಅಂತ ಅವ್ರಿಗೆ ಯಾರು ಹೇಳಿದ್ರೆ, ಅಥವಾ ಕುಡಿದ್ರೆ ಯಾರು ಗಲ್ಗರಿಸ್ಬಿಡೋರ? ಯಾಕೆ ಮಾಡ್ತಾರಲ್ಲ ಹೇಳಿ? ಅವ್ರಿಗೆ ತುಂಬ ವಿವೇಚನೆ ಇತ್ತು. ಮೆಟಲ್ಸ್ನ ನಾವು ಯಾವ ರೀತಿ ಎಷ್ಟು ಶರೀರಕ್ಕೆ ಯಾವ ಆಯಾಮದಲ್ಲಿ ಬಳಸಿದಾಗ ನಮ್ಮ ಇನ್ನರ್ ಸ್ಟ್ರೆಂತ್,
ರೋಗ ಪ್ರತಿರೋಧಕ ಶಕ್ತಿ, ಡಿಫೆನ್ಸ್ ಮೆಕ್ಯಾನಿಸಮ್ ಹಾಗೆ ಪೂರಕವಾಗಿರುತ್ತೆ. ಬಾಡಿ ಎಷ್ಟು ಸದೃಢವಾಗಲಿಕ್ಕೆ ಈ ಥರದ ಅಬ್ಸಾರ್ಪ್ಷನ್ನು, ಇದರಿಂದ ಬರ್ತಕ್ಕಂಥ ಅಬ್ಸಾರ್ಪ್ಷನ್ನು ಅನುಕೂಲ ಆಗುತ್ತೆ. ದ ಬೇಬಿ ಈಸ್ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತೆಲ್ಲ ಹೇಳ್ತೀವಿ. ಶ್ರೀಮಂತರ ಮಕ್ಕಳಿಗೆಲ್ಲ ಆ ಥರ ನಾವು ಸಾಮಾನ್ಯವಾಗಿ ಒಂದು ಟ್ಯಾಗ್ಲೈನ್ ನಾವೇ ಸೇರಿಸ್ಬಿಡ್ತೀವಿ. ಏನದು ಸಿಲ್ವರ್ ಸ್ಪೂನಲ್ಲಿ ಹುಟ್ಟುಬಿಟ್ಟಿದೆ ಅಂದರೆ ಶ್ರೀಮಂತರು ಅಂತಲಾ? ಶ್ರೀಮಂತಿಕೆಯ ತೋರಿಸ್ತಕ್ಕಂಥ ರೀತಿ ಅದು. ಪುಟ್ಟ ಮಗುವಿಗೆ ಬೆಳ್ಳಿಯ ಪರಿಚಯವನ್ನು ಮಾಡಿಸಿದಾಗ ಆರೋಗ್ಯದ ಪರಿಚಯವನ್ನು ಮಾಡ್ಕೊಳ್ತಕ್ಕಂಥ ಒಂದು ಪರಿಕರ. ಯಾರಾದರೂ ತುಂಬ ಶ್ರೀಮಂತ ವ್ಯಕ್ತಿ, ಇವತ್ತಿನ ಕಾಲದಲ್ಲ, ಆವತ್ತಿನ ಕಾಲದಲ್ಲಿ ನಾಭಿಯಿಂದ ಕುತ್ತಿಗೆವರೆಗೂ ಬಂಗಾರವನ್ನು ಹಾಕೋತಾಯಿದ್ರು, ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ರು, ಕೈಗೆಲ್ಲ ಬಂಗಾರದ ಉಂಗುರಗಳನ್ನು ಹಾಕೋತಾಯಿದ್ರು. ಆ ಬಂಗಾರದ ಉಂಗುರಗಳು ಸಮೇತವಾಗಿ ಊಟ ಮಾಡ್ತಿದ್ದು ಅಂದಾಗ ಅದರ ಟ್ರೇಸ್ ಎಲಿಮೆಂಟ್ಸು ಶರೀರಕ್ಕೆ ಎಷ್ಟು ಯಾವ ಫಾರ್ಮಲ್ಲಿ ಹೋಗಬೇಕೋ ಅಷ್ಟೇ ಹೋಗಬೇಕು ಅಂತಿತ್ತು. ಯಾವ್ದಾದ್ರು ಬೆಳ್ಳಿ ತಟ್ಟೆ ಸೌದು ಅದು ತೂತಾಗ್ಬಿಟ್ರೆ ಸರ್ವೇ ಸಾಮಾನ್ಯ 100 ವರ್ಷ ಬೇಕು. 1-1.5 kg ಬೆಳ್ಳಿ ತಟ್ಟೆ ನೀವು ದಿವಸ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟ ಮಾಡ್ತಾಯಿದ್ದೀನಿ, ಅದೆಲ್ಲೂ ಚೆನ್ನಾಗಿ ಬೀಳಿಸಿ ಮುರಿದು ಹಾಕಿ ನಕ್ಕು ಮಾಡಿ ಅದಕ್ಕೇನು ತಗಲಿಸಿ ಏನು ಮಾಡದೆ ಜಾಗರೂಕತೆಯಿಂದ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಅಂದರೆ 100 ವರ್ಷ ಬೇಕು ಆ ಬೆಳ್ಳಿ ಒಂಚೂರು ಸೌದು ತೂತಾಗಲಿಕ್ಕೆ. ಯಾವುದಾದ್ರು ಹಿಂದಿನ ಮನೆಗಳಲ್ಲಿ ಹಳೆಯ ತಲೆಯಲ್ಲಿರ್ತಕ್ಕಂಥ ಮನೆಗಳಲ್ಲಿ ಹೋಗಿ ಕೇಳಿ, ಬೆಳ್ಳಿ ತಟ್ಟೆ ತೂತಾಯಿತು ಅಂದರೆ ಒಳ್ಳೆಯದಾಯಿತು, 150 ವರ್ಷ ಆಯಿತಾ, ಎಷ್ಟು ಜನಕ್ಕೆ ಜೀವ ಕೊಡ್ತೀವಿ ತಟ್ಟೆ ಅಂತ. ಅಂದರೆ ಒಬ್ಬ ಜೀವ 100 ವರ್ಷ ತಿಂದು ಆರೋಗ್ಯವಾಗಿದ್ದು ಆಮೇಲೆ ಆ ತಟ್ಟೆ ತೂತಾಯಿತು ಅಂದಾಗ ಅಷ್ಟು ವರ್ಷ ಆ ತಟ್ಟೆ ಆ ಮನುಷ್ಯನ ಆರೋಗ್ಯವನ್ನು ಕಾಪಾಡಿಕೊಂಡಿದೆ. 100 ವರ್ಷ ತಟ್ಟೆ ಅಂದರೆ ಆ ತಟ್ಟೆಯಲ್ಲಿ 100 ವರ್ಷ ಒಬ್ಬ ಮನುಷ್ಯ ತಿಂದಿರ್ತಾನೆ ಅಂತಕ್ಕಂಥ ಒಂದು ಸಂಕಲ್ಪ ಇರ್ತಾಯಿತ್ತು. ಇಂಥ ಮಹೋನ್ನತವಾದ ಚಿಂತನೆ ಅಲ್ವಾ. ಮನೆಯಲ್ಲಿ ಬೆಳ್ಳಿ ತಟ್ಟೆ ಇರಬೇಕು, ತಾಮ್ರದ ಬಿಂದಿಗೆ ಇರಬೇಕು, ತಾಮ್ರದ ಚೊಂಬು ಇರಬೇಕು, ಒಂದು ಬಂಗಾರ ಸರ ಹಾಕೋಬೇಕು. ಇವೆಲ್ಲ ನಾವು ಮಾತಾಡ್ತಿದ್ದಾಗ ಶ್ರೀಮಂತರ ಬಾಬ್ತು ನಮ್ಮ ಕಪ್ ಆಫ್ ಟೀ ಅಲ್ಲ ಅಂತ ಹೇಳ್ತೀವಿ. ಒಂದು ಸಿನಿಮಾಗೆ ಹೋದರೆ, ಸಿನಿಮಾಗೆ ಹೋದರೆ ಪಕ್ಕದಲ್ಲಿರ್ತಕ್ಕಂಥ ಪಾಪ್ಕಾರ್ನ್ಗೆ 500 ರೂಪಾಯಿ ಕೊಡ್ತೀವಿ. ಬೆಳಗ್ಗೆ ತಿಂದರೆ ಮಧ್ಯಾಹ್ನಕ್ಕೆ ಅದಿರಲ್ಲ, ಅರ್ಧ ಗಂಟೆಗೆ ಹಸಿವಾಗುತ್ತೆ ಅಲ್ವಾ. ಎಷ್ಟೋ ಸಂದರ್ಭದಲ್ಲಿ ಸ್ನೇಹಿತರ ಜೊತೆ ಹೋದಾಗ ಪಾರ್ಟಿ ಮಾಡೋಕ್ಕೆ ಅಂಥೇಳಿ 2,000-3,000 ಖರ್ಚು ಮಾಡ್ತೀವಿ. ಯಾವ ಥರದ್ದು 2-3 ಸಂಗತಿಗಳನ್ನು ಸೇವ್ ಮಾಡಿಕೊಂಡು ಒಂದು ಒಳ್ಳೆ ಬೆಳ್ಳಿ ತಟ್ಟೆಯನ್ನು ನಮ್ಮ ಮಕ್ಕಳ ಬರ್ತ್ಡೇಗೆ ಚಾಕ್ಲೇಟ್ಸ್ಗೆ ಅಂತ ಖರ್ಚು ಮಾಡ್ತೀವಿ ಅಲ್ವಾ, ಮೋಜು ಮಸ್ತಿಗೆ ಅಂತ ಖರ್ಚು ಮಾಡ್ತೀವಿ. ಒಂದು ಬರ್ತ್ಡೇ ಖರ್ಚು ಮಾಡೋ ದುಡ್ಡನ್ನ ತೆಗೆದಿಟ್ಬಿಟ್ಟು ಆ ಮಗುಗೆ ನಾವು ಗಿಫ್ಟ್ ಅಂತ ಕೊಟ್ಟರೆ ಎಂಥ ಅತ್ಯುತ್ತಮವಾದಂಥ ಆರೋಗ್ಯವನ್ನು ನಾವು ಆ ಮಗುಗೆ ಗಿಫ್ಟಾಗಿ ಕೊಟ್ಟಂಗಲ್ವ. ನಮ್ಮ ಆಫೀಸ್ ವರ್ಕರ್ಸ್ಗೆ ಗಿಫ್ಟ್ ಹ್ಯಾಂಪರ್ಸ್ ಅಂತ ಏನೇನೋ ಕೊಡ್ತೀವಿ. ಅನೇಕ ಸಂದರ್ಭದಲ್ಲಿ ಅವ್ರಿಗೆ ಪ್ರಯೋಜನ ಇರುತ್ತೋ ಇಲ್ವೋ, ನಮಗೆ ಏನು ಕೊಡಬೇಕು ಅಂತ ಅನಿಸುತ್ತೋ ಅದನ್ನೇ ಕೊಡ್ತೀವಿ. ಒಂದು ಸಲ ಈ ಥರ ರ್ಯಾಡಿಕಲ್ ಟ್ರಾನ್ಸ್ಫಾರ್ಮೇಷನ್ನು ಯಾವ ಕಂಪ್ನಿ ಬಗ್ಗೆ ನಾನು ಮಾತಾಡ್ತಿಲ್ಲ, ತಾಮ್ರದ ಬಗ್ಗೆ ಮಾತಾಡ್ತಿದ್ದೀನಿ. ಅದನ್ನು ನಾವು ಇದನ್ನು ನೀರು ಕುಡೀರಪ್ಪ ಅಂತಕ್ಕಂಥ ಒಂದು ಅಭ್ಯಾಸವನ್ನು ನಾನು ಮಾಡ್ತೀನಿ, ನೀವು ಯಾಕೆ ಮಾಡಬಾರ್ದು ಅಂತ ಒಂದು ಟ್ರೆಂಡ್ ಸೆಟ್ಟಿಂಗ್ನ ನಾವು ಶುರು ಮಾಡಿಕೊಂಡ್ರೆ ಒಂದು ಸ್ವಸ್ಥ ಸಮೃದ್ಧ ಭಾರತಕ್ಕೆ ಒಂದು ಅಡಿಪಾಯ ನಾವು ಹಾಕಲ್ವಾ. ಏನಂತೀರಿ? ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.